ಪಾಲಿಗ್ರಾಂಡ್ ಶೀಟ್ಸ್ ಅಂತ. ಇದ್ರಲ್ಲಿ ನೀವು ನೋಡ್ಬೇಕು ಅಂತ ಹೇಳಿದ್ರೆ 32 ಡಿಸೈನ್ಸ್ ಮೇಲೆ ಇದೆ ಸರ್. ಪ್ಲಸ್ ಇದ್ರ ಸೈಜ್ ನೋಡ್ಬೇಕಂತ ಹೇಳಿದ್ರೆ 8x4 ಇರುತ್ತೆ. ಇದು ನಿಮ್ಗೆ ಎಲ್ಲಾನು ಗ್ಲಾಸಿ ಫಿನಿಶಿಂಗ್ ಅಲ್ಲಿ ಬರುತ್ತೆ. ಇದೆಲ್ಲಾನು ಇಟಾಲಿಯನ್ ಗ್ರಾನೈಟ್ ಡಿಸೈನ್ಸ್ ಸರ್. ಸೊ ಇಲ್ಲಿ ಇವಾಗ ಕಸ್ಟಮರ್ದು ಫುಲ್ ಸೈಟ್ ನೋಡೋಣ ಅಂತ ಬಂದ್ವಿ. ಇಲ್ಲಿ ನೋಡಿ ಸರ್, ಈ ಕಸ್ಟಮರ್ಗೆ ಮನೆ ಮಾಡಿ ಕೊಟ್ಟಿರೋದು. ಓಕೆ. ಸೇಮ್ ನಮ್ಮ ಗ್ಲಿಟರ್ ಪ್ಯಾಟರ್ನ್ಸ್ ಹಾಕಿ ಗೋಲ್ಡ್ ಶೀಟ್ಸ್ ಅಲ್ಲಿ ಮಾಡಿದೀವಿ. ಓಕೆ. ಫುಲ್ ಹಾಲ್ ಅಲ್ಲಿ ಅದೇ ತರ ಟಿವಿ ಯೂನಿಟ್ ಅಲ್ಲಿ ನೋಡಿ WPC ಹಾಕಿ ಮಾಡಿರೋದು ನೋಡಿ. ಹೌದು ಮೇಡಮ್. ಲೈಫ್ ಟೈಮ್ ಪ್ರಾಡಕ್ಟ್ ಅಂತ ನೋಡಿದ್ರೆ 40 ವರ್ಷವರೆಗೂ ಬಾಳಿಕೆ ಬರುತ್ತೆ. ಎಲ್ಲ ಪ್ರಾಡಕ್ಟಿಗೂ ನಾವು 10 ರಿಂದ 15 ವರ್ಷ ನಿಮಗೆ ಗ್ಯಾರಂಟಿ ಕೊಟ್ಟಿದ್ರೆ. ಇವಾಗ ನೀವು ಒಂದು ಇಂಟೀರಿಯರ್ ಮಾಡಬೇಕು ಅಂತ ಹೇಳಿದ್ರೆ ಒಂದು WPC ಇದರಲ್ಲಿ ನೀವು ಟಿವಿ ಯೂನಿಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ವುಡ್ಡಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಖರ್ಚಾಗುತ್ತೆ. ಅದ್ರಲ್ಲಿ ನಿಮ್ಗೆ ಅರ್ಧ ರೇಟು ನಮ್ಮ ಪ್ರಾಡಕ್ಟ್ ಆಗುತ್ತೆ. WPC 28mm ಅಲ್ಲಿ ಅಂತ ಒಂದು ವಾಲ್ ಹೈಲೈಟ್ ಮಾಡೋಕ್ಕೋಸ್ಕರ ಇಲ್ಲಿ ಮಾಡಿದೀವಿ. ಅದೇ ತರ ನಮ್ಮ ಸಾಫಿಟ್ ನೋಡಿ, ಸಾಫಿಟ್ ಸೀಲಿಂಗ್ ಪ್ಯಾನಲ್ಸ್. ಅದೇ ತರ ಈ ಕಡೆ ಟಿವಿ ಯೂನಿಟ್ಗೂ ಸೇಮ್ WPC ಪ್ಯಾನಲ್ಸ್ ಹಾಕಿ ಮಾಡಿದೆ. ಸೊ ಇದನ್ನ ಬಂದು ನೀವು ಡೈರೆಕ್ಟ್ ವಾಲ್ ಯೂಸ್ ಮಾಡಬಹುದು. ಸೊ ಇದಕ್ಕೆ ಯಾವುದೇ ರೀತಿ ಪೇಂಟ್ ಅವಶ್ಯಕತೆ ಇಲ್ಲ, ಪಟ್ಟಿ ಅವಶ್ಯಕತೆ ಇಲ್ಲ. ಇವಾಗ ಒಂದು ಸ್ಮೂತ್ ಪ್ಲಾಸ್ಟಿಂಗ್ ಆಗಿತ್ತು ಅಂತ ಹೇಳಿದ್ರೆ ನಾವು ಡೈರೆಕ್ಟ್ ಆಗಿ ಇನ್ಸ್ಟಾಲ್ ಮಾಡ್ಕೊಬಹುದು. ಇದಕ್ಕೆ ಗ್ಲಿಟರ್ ಪ್ಯಾಟರ್ನ್ಸ್ ಅಂತ. ಇದ್ರಲ್ಲಿ ನಿಮ್ಗೆ ಒಂದು 15+ ಡಿಸೈನ್ಸ್ ಇದೆ. 15+ ಡಿಸೈನ್ಸ್ ಗಳು ಸಿಗುತ್ತೆ. ಹೌದು ಸರ್, ಎಲ್ಲಾನು ಬಂದು ಇದು ಗ್ಲಾಸಿ ಫಿನಿಶಿಂಗ್ ಅಲ್ಲೇ ಬರುತ್ತೆ ನೋಡಿ. ಕಿಚನ್ಸ್ ಕಬೋರ್ಡ್ ಇಂದ ಹಿಡಿದು ನಿಮ್ಗೆ ಬೆಡ್ರೂಮ್ ಇಂದ ಹಿಡಿದು ಹಾಲ್ ಎಲ್ಲಾ ಕಡೆ ನಮ್ಮ ಪಾಲಿಗ್ರಾನ್ ಶೀಟ್ ನೀವು ಯೂಸ್ ಮಾಡಬಹುದು. ಮೇಡಮ್, ನಮ್ಮ ವೀಕ್ಷಕರಿಗೆ ಫಸ್ಟ್ ನಿಮ್ಮ ಪರಿಚಯ ತಿಳಿಸ್ಕೊಡಿ ಮೇಡಮ್, ನಮ್ಮ ವೀಕ್ಷಕರಿಗೆ. ಸರ್ ನಮಸ್ಕಾರ, ನನ್ನ ಹೆಸರು ನಂದಿನಿ ಅಂತ. ಸರ್ ನೀವು ಬಂದಿರೋದು ಜೈಮ್ ಪಾಲಿಗ್ರಾಂಡಿಗೆ. ನಮ್ಮ ಶಾಪ್ ಬಂದು ಇಂಟೀರಿಯರ್ ಶಾಪ್ ಸರ್. ನಮ್ಮದು ಬಂದು ನಾವು ಎಂಟರ್ ಕರ್ನಾಟಕ ಮತ್ತು ಗೋವಾ ಡಿಸ್ಟ್ರಿಬ್ಯೂಟರ್. ನಮ್ಮ ಹೆಡ್ ಆಫೀಸ್ ಇರೋದು ಕರೂರಲ್ಲಿ. ಸೊ ಇದು ಬಂದು ನೀವು ನೋಡ್ಬೇಕಂತ ಹೇಳಿದ್ರೆ ನಮ್ದು ಎಲ್ಲಾನು ಇಂಟೀರಿಯರ್ ಪ್ರಾಡಕ್ಟ್ಸ್. ಫಸ್ಟ್ ನಿಮ್ಗೆ ಒಂದೊಂದು ಪ್ರಾಡಕ್ಟ್ ಆಗಿ ತೋರಿಸ್ತೀನಿ ಬನ್ನಿ ಸರ್. ಸೊ ಇದು ಪಾಲಿಗ್ರಾಂಡ್ ಶೀಟ್ಸ್ ಅಂತ. ಇದ್ರಲ್ಲಿ ನೀವು ನೋಡ್ಬೇಕಂತ ಹೇಳಿದ್ರೆ 32 ಡಿಸೈನ್ಸ್ ಮೇಲೆ ಇದೆ ಸರ್. ಪ್ಲಸ್ ಇದ್ರ ಸೈಜ್ ನೋಡ್ಬೇಕಂತ ಹೇಳಿದ್ರೆ 8x4 ಇರುತ್ತೆ. ಇದು ನಿಮ್ಗೆ ಎಲ್ಲಾನು ಗ್ಲಾಸಿ ಫಿನಿಶಿಂಗ್ ಅಲ್ಲಿ ಬರುತ್ತೆ. ಇದೆಲ್ಲಾನು ಇಟಾಲಿಯನ್ ಗ್ರಾನೈಟ್ ಡಿಸೈನ್ಸ್ ಸರ್. ಎಲ್ಲ ಗ್ಲಾಸಿ. ಹೌದು ಸರ್, ಎಲ್ಲಾನು ಗ್ಲಾಸಿ ಡಿಸೈನ್ಸ್. ನಮ್ಮ ಕಂಪನಿ ಬಂದು ಶುರುವಾಗಿದ್ದು ಆಲ್ಮೋಸ್ಟ್ 8 ವರ್ಷ ಆಗ್ತಾ ಇದೆ. 8 ವರ್ಷದಿಂದ ನಾವು ಸಕ್ಸಸ್ ಆಗಿ ಬಿಸ್ನೆಸ್ ಮಾಡ್ತಾ ಇದೀವಿ. ಇದ್ರಲ್ಲಿ ನೀವು ಈ ಶೀಟ್ಸ್ ಅಲ್ಲಿ ನೋಡ್ಬೇಕಂತ ಹೇಳಿದ್ರೆ ಇನ್ಸ್ಟಾಲ್ ಮಾಡಿದಾಗಿಂದ ಇದ್ರಲ್ಲಿ ಯಾವುದೇ ರೀತಿ ಕಂಪ್ಲೇಂಟ್ಸು ಇದಾಗ್ಲಿ ಯಾವುದು ಇಲ್ಲ ಸರ್. ಇದ್ರಲ್ಲಿ ಹೊಸದಾಗಿ ಲಾಂಚ್ ಮಾಡಿರೋದು ನೋಡ್ಬೇಕು ಅಂತ ಹೇಳಿದ್ರೆ ಇದು ಗ್ಲಿಟರ್ ಪ್ಯಾಟರ್ನ್ಸ್ ಅಂತ. ಇದ್ರಲ್ಲಿ ನಿಮ್ಗೆ ಒಂದು 15+ ಡಿಸೈನ್ಸ್ ಇದೆ. 15+ ಡಿಸೈನ್ಸ್ ಗಳು ಸಿಗುತ್ತೆ. ಹೌದು ಸರ್, ಎಲ್ಲಾನು ಬಂದು ಇದು ಗ್ಲಾಸಿ ಫಿನಿಶಿಂಗ್ ಅಲ್ಲೇ ಬರುತ್ತೆ. ಮೇಡಮ್, ಇದನ್ನೆಲ್ಲ ಯಾವ ರೀತಿ ಯೂಸ್ ಮಾಡಬಹುದು ಮೇಡಮ್? ಸೊ ಇದನ್ನ ಬಂದು ನೀವು ಡೈರೆಕ್ಟ್ ವಾಲ್ ಯೂಸ್ ಮಾಡಬಹುದು. ಸೊ ಇದಕ್ಕೆ ಯಾವುದೇ ರೀತಿ ಪೇಂಟ್ ಅವಶ್ಯಕತೆ ಇಲ್ಲ, ಪಟ್ಟಿ ಅವಶ್ಯಕತೆ ಇಲ್ಲ. ಇವಾಗ ಒಂದು ಸ್ಮೂತ್ ಪ್ಲಾಸ್ಟಿಂಗ್ ಆಗಿತ್ತು ಅಂತ ಹೇಳಿದ್ರೆ ನಾವು ಡೈರೆಕ್ಟ್ ಆಗಿ ಇನ್ಸ್ಟಾಲ್ ಮಾಡ್ಕೊಬಹುದು. ಇದಕ್ಕೆ ಕಂಪನಿ ಕಡೆಯಿಂದ ನಿಮಗೆ 15 to 20 ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಸರ್ ನಾವು. ಓಕೆ. ಅಂಡ್ ಮನೆ ಏನೀಗ ಕಂಪ್ಲೀಟ್ ಆಗಿದೆ, ಅವರು ಡೈರೆಕ್ಟ್ ಆಗಿ ಯಾವುದೇ ತರ ಪೈಂಟಿಂಗ್ ಬೇಡ, ಪಟ್ಟಿ ಬೇಡ, ಏನು ಬೇಡ, ಡೈರೆಕ್ಟ್ ಆಗಿ ಎಲ್ಲಿ ಇವರ ಕಂಪನಿ ಬಂದ್ರೆ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಿ ಡೈರೆಕ್ಟ್ ಆಗಿ ನೀವು ನೋಡ್ಬೇಕು ಅಂತ ಹೇಳಿದ್ರೆ ಇವಾಗ ಒಂದು ಪ್ರಾಡಕ್ಟ್ ನೀವು ಇಂಟೀರಿಯರ್ ಶಾಪ್ ಇವಾಗ ಒಂದ್ ಕಡೆ ಹೋಗಿ ವಿಸಿಟ್ ಮಾಡ್ತೀರಾ ಅಂತ ಹೇಳಿದ್ರೆ ಆ ಇಂಟೀರಿಯರ್ ಶಾಪ್ ಅಲ್ಲಿ ಒಂದು ಫ್ಲೋರಿಂಗ್ ಇರುತ್ತೆ, ಇನ್ನೊಂದ್ ಕಡೆ ಸೀಲಿಂಗ್ ಇರುತ್ತೆ, ಇನ್ನೊಂದ್ ಕಡೆ ವಾಲ್ಗೆ ಅಂತ ಇರುತ್ತೆ. ಆದರೆ ನಮ್ಮ ಇಂಟೀರಿಯರ್ ಶಾಪಲ್ಲಿ ನೋಡಬೇಕು ಅಂತ ಹೇಳಿದ್ರೆ ನಿಮಗೆ ಎಲ್ಲ ಪ್ರಾಡಕ್ಟ್ ಒಂದು ಮನೆಗೆ ನೀವು ಇಂಟೀರಿಯರ್ ಮಾಡಬೇಕು ಅಂತ ನೋಡಿದಾಗ ನಮ್ಮ ಶಾಪ್ ಬಂದಾಗ ನಿಮಗೆ ಎಲ್ಲ ಪ್ರಾಡಕ್ಟ್ ಇರುತ್ತೆ. ಸೀಲಿಂಗು ಸಹ ನಮ್ಮ ಹತ್ರನೇ ಇರುತ್ತೆ, ಫ್ಲೋರಿಂಗೇ ಇರುತ್ತೆ. ನಮ್ಮ ಹತ್ರ ತುಂಬ ವೆರೈಟಿ ಪ್ರಾಡಕ್ಟ್ಸ್ ಇರುತ್ತೆ. ಒಂದೊಂದಾಗಿ ತೋರಿಸ್ತೀನಿ ಬನ್ನಿ ಸರ್. ನೀವು ಇಂಟೀರಿಯರ್ ಅಂತ ಬಂದಾಗ ಇಂಟೀರಿಯರ್ ನಿಮಗೆ ಎಲ್ಲ ಯಾವಾಗ ಮಾಡಬೇಕು ಅಂತ ಹೇಳಿದಾಗ ಯಾವ್ಯಾವ ರೀತಿ ಇಂಟೀರಿಯರ್ ಮಾಡ್ಬೋದು ಅನ್ನೋ ಥರ ನಿಮ್ಮ ಕ್ಯಾಟಲಾಗ್ಸ್ ಸಮೇತ ನಿಮಗೆ ಇದು ಮಾಡ್ಕೊಡ್ತೀವಿ. ಇಲ್ಲಿ ನೋಡಿ ಸರ್, ಇದು ಬಂದು PU ನ್ಯಾಚುರಲ್ ಸ್ಟೋನ್ ಪ್ಯಾನಲ್ಸ್ ಅಂತ. ಇದು ಮುಟ್ಟಿದಾಗ ನಿಮ್ಗೆ ನೋಡಿ ಸ್ಟೋನ್ ಫೀಲ್ ಮಾಡೋ ಸ್ಟೋನ್ ಮುಟ್ಟಿದಂಗೆ ಇರುತ್ತೆ. ಸ್ಟೋನ್ ತರನೇ ಇದೆ. ಹೌದು. ಸೊ ಅದೇ ತರ ಇದನ್ನ ಕ್ಲೀನ್ ಮಾಡೋದು ಸಹ ಈಸಿಯಾಗಿರುತ್ತೆ. ಇದ್ರಲ್ಲಿ ನಿಮ್ಗೆ 8 ಕಲರ್ಸ್ ಬರುತ್ತೆ ಸರ್. ನೆಕ್ಸ್ಟ್ ಪ್ರಾಡಕ್ಟ್ ನೋಡ್ಬೇಕು ಅಂತ ಹೇಳಿದ್ರೆ WPC ಪ್ಯಾನಲ್ಸ್ ಅಂತ. WPC ಪ್ಯಾನಲ್. ಹೌದು ಸರ್, ಇದು ನೋಡಿ ಇಲ್ಲಿ ಡೆಮೋ ಮಾಡಿದೀವಿ ಯಾವ ರೀತಿ ಇದನ್ನ ಟಿವಿ ಯೂನಿಟ್ ಯೂಸ್ ಮಾಡಬಹುದು ಅಂತ ಇರುತ್ತೆ ನೋಡಿ. ಓಕೆ, ತುಂಬಾ ಅಂದ್ರೆ ತುಂಬಾ ಒಳ್ಳೆ ಸಖತ್ತು ಲುಕ್ ಕಾಣಿಸ್ತಿದೆ. ಹೌದು ಸರ್, WPC ಅಲ್ಲಿ ನಮ್ಮ ಹತ್ರ ಸಾಕಷ್ಟು ವೆರೈಟೀಸ್ ಇರುತ್ತೆ. ಬನ್ನಿ ನಿಮ್ಗೆ ತೋರಿಸ್ತೇನೆ. ನಿಮಗೆ WPC ಪ್ಯಾನಲ್ಸ್ ಅಲ್ಲಿ ತೋರಿಸ್ತೀನಿ ಅಂತ ಹೇಳಿದೆ ಗೊತ್ತಾ. ಅದರಲ್ಲಿ ಈಗ 2 ವೆರೈಟಿ ತೋರಿಸ್ತೀನಿ. ಇದು ನಿಮಗೆ 24mm ಮತ್ತು 28mm ಅಂತ ಬರುತ್ತೆ. ಇದು ಸೈಜ್ ನೋಡಬೇಕು ಅಂತ ಹೇಳಿದ್ರೆ 9.6 ಇಂಚಸ್ ಲೆಂತ್ ಬರುತ್ತೆ, 6.6 ಇಂಚಸ್ ಅಗಲ ಬರುತ್ತೆ. ಇದ್ರಲ್ಲಿ ನಿಮಗೆ 5 ಕಲರ್ ಬರುತ್ತೆ ಸರ್. ಟೋಟಲ್ 5 ಕಲರ್. ಹೌದು, ಇದ್ರಲ್ಲಿ 5 ಕಲರ್ ಬರುತ್ತೆ. ಇದ್ರಲ್ಲಿ ನೀವು ನೋಡಬೇಕು ಅಂತ ಹೇಳಿದ್ರೆ ಇದು 28mm ಅಂತ. ಇದ್ರಲ್ಲಿ ನಿಮಗೆ 8 ಇಂಚಸ್ ಅಗಲ, 9.6 ಫೀಟ್ ಲೆಂತ್ ಬರುತ್ತೆ. ಇದ್ರಲ್ಲಿ ನೀವು ನೋಡಬೇಕು ಅಂತ ಹೇಳಿದ್ರೆ 9 ಕಲರ್ಸ್ ಬರುತ್ತೆ ಸರ್. ಟೋಟಲ್ 9 ಕಲರ್ಸ್. ಹೌದು. ಓಕೆ. ಸೊ ಆಗ್ಲೇ ನೀವು ಕೇಳಿದ್ರಲ್ವಾ ಪಾಲಿಗ್ರಾನ್ ಶೀಟ್ಸ್ ಯಾವ್ಯಾವ ರೀತಿ ಯೂಸ್ ಮಾಡ್ಬೋದು, ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ. ನೋಡಿ, ಕಿಚನ್ಸ್ ಕಬೋರ್ಡ್ ಇಂದ ಹಿಡಿದು ನಿಮ್ಗೆ ಬೆಡ್ರೂಮ್ ಇಂದ ಹಿಡಿದು ಹಾಲ್ ಎಲ್ಲಾ ಕಡೆ ನಮ್ಮ ಪಾಲಿಗ್ರಾನ್ ಶೀಟ್ ನೀವು ಯೂಸ್ ಮಾಡಬಹುದು. ಅಂದ್ರೆ ಪ್ರತಿಯೊಂದು ಮನೆಗೆ ಪ್ರತಿಯೊಂದು ಕಡೆಗೂ ಕೂಡ ಎಲ್ಲಾ ಕಡೆ ಕೂಡ ಯೂಸ್ ಮಾಡಬಹುದು. ಹೌದು, ಮಾಡ್ಯುಲರ್ ಕಿಚನ್ ಇಂದ ಹಿಡಿದು ಒಳ್ಳೆ ನೀವು ನಿಮ್ಗೆ ಲಕ್ಸುರಿ ಲುಕ್ ಬೇಕು ಅಂತ ಹೇಳಿದ್ರೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಬಹುದು. ಅದೇ ತರ ನೋಡಿ ಸರ್, ಇದ್ರಲ್ಲಿ ಗೋಲ್ಡ್ ಪ್ಯಾಟರ್ನ್ಸ್ ಅಂತ ಬರುತ್ತಾ. ಓಕೆ. ಇದ್ರಲ್ಲಿ ನಿಮ್ಗೆ ಒಂದು 6 ವೆರೈಟೀಸ್ ಬರುತ್ತೆ ಸರ್. ಇದ್ರಲ್ಲಿ ಟೋಟಲ್ 6 ವೆರೈಟಿ ಬರುತ್ತೆ. ಹೌದು ಸರ್.
ಮೇಡಮ್ ಒಳ್ಳೆ ಸಖತ್ತು ರಿಚ್ ಲುಕ್ ಅಂತ ಹೌದು ಕೊಡ್ತಿದೆ ಸರ್. ಇದ್ರಲ್ಲಿ ನೀವು ನೋಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ನೋಡಿ, ನೀವು ನಾರ್ಮಲ್ ಇಟಾಲಿಯನ್ ಗ್ರ್ಯಾಂಡ್ ಡಿಸೈನ್ಸ್ ನೋಡಿದ್ರಲ್ವಾ, ಅದ್ರಲ್ಲಿ ಗೋಲ್ಡ್ ಪ್ಯಾಟರ್ನ್ಸ್ ಅಂತ ಕೇಳ್ತಾರೆ. ಅದ್ರಲ್ಲಿ ನೋಡಿ ಗೋಲ್ಡ್ ಹಾಕಿದಾಗ ನಿಮ್ಗೆ ಇದ್ರಲ್ಲಿ ಯಾವುದೇ ರೀತಿ ಕಲರ್ ಶೇಡಿಂಗ್ ಆಗಲಿ ಬಬಲ್ಸ್ ಆಗಲಿ ಯಾವುದೇ ರೀತಿ ಕಂಪ್ಲೇಂಟ್ಸ್ ಬರಲ್ಲ ಸರ್. ಓಕೆ ಮೇಡಮ್, ತುಂಬಾ ಜನಗಳಿಗೆ ಭಯ ಇರುತ್ತೆ ಹೊಸದಾಗಿ ಮನೆ ಇಂಟೀರಿಯರ್ ವರ್ಕ್ ಮಾಡಬೇಕು ಅಂದ್ರೆ ಏನಿಲ್ಲ ಅಂದ್ರೆ ಒಂದು 10 ರಿಂದ 15 ಲಕ್ಷ ಬೇಕು, ಮಿನಿಮಮ್ ಅಂದ್ರೆ 5 ರಿಂದ 10 ಲಕ್ಷ ಬೇಕೇ ಬೇಕು ಅಂತ ತುಂಬಾ ಜನ ಭಯ ಪಡ್ಕೊಂಡು ಇಂಟೀರಿಯರ್ ವರ್ಕೇ ಮಾಡಿಸಲ್ಲ. ತುಂಬಾ ಜನ ಮಾಡಿಸ್ಬೇಕಂತ ಇರೋರು ಕೂಡ ಮಾಡಿಸಲ್ಲ. ಆದ್ರೆ ನಿಮ್ ಪ್ರಾಡಕ್ಟ್ ಯೂಸ್ ಮಾಡ್ರೆ ಏನು ಅಮೌಂಟ್ ಅಲ್ಲೆಲ್ಲ ಮುಗಿಸ್ಬೋದು ಮೇಡಮ್ ಇಂಟೀರಿಯರ್. ನೀವು ನಮ್ಮ ಪ್ರಾಡಕ್ಟ್ ನೋಡ್ಬೇಕು ಅಂತ ಹೇಳಿದ್ರೆ ನಿಮಗೆ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಅದೇ ತರ ನೀವು ಒಂದು ಪ್ರಾಡಕ್ಟ್ ಇಂಟೀರಿಯರ್ ನೀವು ಮಾಡಬೇಕು ಅಂತ ಹೇಳಿದ್ರೆ, ನೀವು ವುಡ್ಡಲ್ಲಿ ಮಾಡ್ತೀನಿ ಬೇರೆ ಬೇರೆ ರೀತಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಜಾಸ್ತಿ ಖರ್ಚಸ್ ಆಗುತ್ತೆ. ಅದೇ ನಮ್ಮ ಪ್ರಾಡಕ್ಟ್ ನೋಡಬೇಕು ಅಂತ ಹೇಳಿದ್ರೆ ನಿಮಗೆ ಲೋ ಪ್ರೈಸಲ್ಲಿ ಇರುತ್ತೆ, ಕ್ವಾಲಿಟಿ ನಿಮಗೆ ಬೆಸ್ಟ್ ಆಗಿರುತ್ತೆ. ಇದು ಈ ಪ್ರಾಡಕ್ಟ್ ನೀವು ಎಲ್ಲನೂ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮಗೆ ಇದು ಪ್ರಾಡಕ್ಟ್ ಯಾವ ರೀತಿ ಹೇಳಬೇಕು ಅಂತ ಹೇಳಿದ್ರೆ, ಲೈಫ್ ಟೈಮ್ ಪ್ರಾಡಕ್ಟ್ ಅಂತ ನೋಡಿದ್ರೆ 40 ವರ್ಷವರೆಗೂ ಬಾಳಿಕೆ ಬರುತ್ತೆ. ಎಲ್ಲ ಪ್ರಾಡಕ್ಟಿಗೂ ನಾವು 10 ರಿಂದ 15 ವರ್ಷ ನಿಮಗೆ ಗ್ಯಾರಂಟಿ ಕೊಟ್ಟಿರ್ತೀವಿ. ಇದೇ ತರ ನೋಡಿ, ಇದರಲ್ಲಿ ನಿಮಗೆ ನೆಕ್ಸ್ಟ್ ಪ್ರಾಡಕ್ಟ್ ನೀವು ನೋಡಬೇಕು ಅಂತ ಹೇಳಿದ್ರೆ ಇದು ಸ್ಟೋನ್ ಪ್ಯಾನಲ್ಸ್ ಅಂತ. ಸ್ಟೋನು? ಹೌದು ಸರ್. ಇದರಲ್ಲಿ 10+ ಡಿಸೈನ್ಸ್ ಬರುತ್ತೆ. ಇದು ನೀವು ಮುಟ್ಟಿದಾಗ ನಿಮಗೆ ದೂರದಿಂದ ನೋಡಿದಾಗ ಸ್ಟೋನ್ ಹಾಕಿರೋ ತರನೇ ಇರುತ್ತೆ, ಬಟ್ ಹತ್ರ ಬಂದು ಮುಟ್ಟಿದಾಗ ಮಾತ್ರ ನಿಮಗೆ ಶೀಟ್ ಅನ್ನೋ ಫೀಲ್ ಆಗಿರುತ್ತೆ ಸರ್. ಓಕೆ ಮೇಡಮ್, ಇದೆಲ್ಲ ಏನೇನು ಪ್ರೈಸ್ ಇಂದ ಶುರು ಆಗ್ಬಿಡುತ್ತೆ ಮೇಡಮ್? ಸರ್ ನಮ್ಮ ಹತ್ರ ಶೀಟ್ ಬಂದು ಸ್ಟಾರ್ಟಿಂಗ್ 55 ರೂಪಾಯಿಂದ ಶುರು ಆಗುತ್ತೆ ಸರ್. 55 ರೂಪಾಯಿಂದ ಶುರು ಆಗುತ್ತೆ, ಅದು ಸ್ಕ್ವೇರ್ ಫೀಟಿಗೆ? ಹೌದು ಸರ್. ಸರ್ ನಿಮಗೆ ಸಾಫ್ಟ್ ಸೀಲಿಂಗ್ ಪ್ಯಾನಲ್ಸ್ ಅಂತ ಹೇಳಿದೆ ಗೊತ್ತಾ? ಹೌದು. ಇಲ್ಲಿ ನೋಡಿ ಸರ್, ಇದು ಸಾಫ್ಟ್ ಸೀಲಿಂಗ್ ಪ್ಯಾನಲ್ಸ್ ಅಂತ. ಇದು ನಿಮಗೆ ಸೀಲಿಂಗ್ ಯೂಸ್ ಮಾಡ್ಕೊಬಹುದು, ಮತ್ತೆ ವಾಲ್ಗೂ ಸಹ ಇದನ್ನ ಯೂಸ್ ಮಾಡಬಹುದು. ಇದು ನಿಮಗೆ ಲೈಟ್ ವೈಟ್ ಆಗಿರುತ್ತೆ. ಮತ್ತೆ ಇದಕ್ಕೆ ನೀವು ಇವಾಗ ಸೀಲಿಂಗ್ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಾಗೋದು POP ನೇ ಹಾಕ್ಬೇಕು ಅಂತ ಮೈಂಡ್ ಅಲ್ಲಿ ಇರ್ತಾರೆ. ಬಟ್ POP ಹಾಕಿದ್ರೆ ನಿಮ್ಗೆ ಒಂದು 10 ವರ್ಷಕ್ಕೂ ಆಗಲ್ಲ, ಅದು ಮೆತ್ತಗಾಗಿ ಎಲ್ಲ ಬೀಳೋದು, ಚಿಕ್ ಬೋರ್ಡ್ಸ್ ಯಾವ್ದು ನಿಲ್ಲಲ್ಲ. ಬಟ್ ಈ ಸಾಫ್ಟ್ ಸೀಲಿಂಗ್ ಪ್ಯಾನಲ್ಸ್ ನೀವು ನೋಡ್ಬೇಕು ಅಂತ ಹೇಳಿದ್ರೆ ಇದು ಒಂದ್ಸಲ ಹಾಕಿದ್ರೆ ಸಾಕು, ಇದು ಲೈಫ್ ಟೈಮ್ ಪ್ರಾಡಕ್ಟ್ ಆಗಿರುತ್ತೆ. ಇದ್ರಲ್ಲಿ ನಿಮ್ಗೆ 2 ರೀತಿ ಇದು ಬರುತ್ತೆ ಸರ್. ಓಕೆ, ಈ ತರ ಇದು ನೋಡಿ, ಇದು ಬಂದು ಫ್ಲಾಟ್ ಸೀಲಿಂಗ್ ಪ್ಯಾನಲ್ಸ್ ಅಂತ ಇರುತ್ತೆ. ಮತ್ತೆ ಇನ್ನೊಂದು ನೋಡಿ, ಇದು WPC ಪ್ಯಾನಲ್ಸ್ ತರಾನೇ ಬರುತ್ತೆ, ಬಟ್ ಇದನ್ನು ಸಾಫ್ಟ್ ಸೀಲಿಂಗ್ ಪ್ಯಾನಲ್ಸ್. ಇದು ನೀವು ಹಾಕಿದಾಗ ನಿಮ್ಗೆ ಎಲ್ಲಾನು ವುಡ್ ಫಿನಿಶಿಂಗ್ ಅಲ್ಲಿ ಬರುತ್ತೆ. ನೋಡಿ ಡೆಮೋ ಇಲ್ಲಿ ಹಾಕಿದೀನಿ, ಯಾವ ರೀತಿ ನೀವು ಹಾಕ್ಬೋದು ಅಂತ ಇಲ್ಲಿ ಡೆಮೋ ನೋಡಿ ಸರ್. ಓಕೆ, ತುಂಬಾ ಚೆನ್ನಾಗಿದೆ ಮೇಡಮ್, ಒಳ್ಳೆ ರಿಚ್ ಲುಕ್ ಎಲ್ಲ ಕಾಣಿಸ್ತಿದೆ. ಹೌದು ಸರ್. ಇದು ಆಫೀಸ್ಗಳಿಗೆ, ಕಮರ್ಷಿಯಲ್ ಪ್ಲೇಸ್, ಮನೆಗಳಿಗೆ ಎಲ್ಲ ಕಡೆನೂ ಯೂಸ್ ಮಾಡ್ಬೋದು ಈ ಇಂಟೀರಿಯರ್ ಪ್ರಾಡಕ್ಟ್ಸ್. ಓಕೆ ಮೇಡಮ್, ಇವಕ್ಕೆಲ್ಲ ಏನು ವ್ಯಾರಂಟಿ ಆ್ಯಂಡ್ ಗ್ಯಾರಂಟಿ ಎಲ್ಲ ಏನು ಬರುತ್ತೆ ಮೇಡಮ್? ಸರ್ ನಮ್ಮ ಹತ್ರ ಇರೋ ಎಲ್ಲ ಪ್ರಾಡಕ್ಟ್ಗೂ ವ್ಯಾರಂಟಿ ಇರುತ್ತೆ. ಮತ್ತೆ ಎಲ್ಲ ಪ್ರಾಡಕ್ಟು 100% ರಿಯೂಸಬಲ್ ಪ್ರಾಡಕ್ಟ್ಸ್. ಆವಾಗಲೇ ನಿಮ್ಗೆ 2 ವೆರೈಟಿ ತೋರಿಸಿದ್ದೆ ಅಲ್ವಾ? ಹೌದು ಮೇಡಮ್. ಈಗ ನೋಡಿ ಸರ್, ಮತ್ತೆ ಅದರಲ್ಲೇ ನಿಮಗೆ ಇನ್ನು ವೆರೈಟೀಸು ಕಲರ್ಸ್ ವುಡ್ ಫಿನಿಶಿಂಗ್ ಅಲ್ಲಿ ಬರುತ್ತೆ. ಇದರಲ್ಲಿ ನಿಮಗೆ ನೋಡಿ 24 mm ಅಲ್ಲಿ ನಿಮಗೆ 4 ಕಲರ್ಸ್ ಬರುತ್ತೆ ಸರ್. 24 mm ಅಲ್ಲಿ 5 ಕಲರ್ ಬರುತ್ತೆ. ಹೌದು ಸರ್, 5 ಕಲರ್ ಬರುತ್ತೆ. ಎಲ್ಲಾನು ನಿಮಗೆ ವುಡ್ ಫಿನಿಶಿಂಗ್ ಅಲ್ಲಿ ಬರುತ್ತೆ. ಓಕೆ. ಅದೇ ತರ ನೋಡಿ WPC ಅಲ್ಲಿ ಇನ್ನೊಂದು ವೆರೈಟಿ ಇದೆ. ಓಕೆ. ಇದರಲ್ಲಿ ನಿಮಗೆ 4 ಕಲರ್ಸ್ ಬರುತ್ತೆ. 4 ಕಲರ್ಸ್ ಹೌದು. ಅದೇ ತರ ಈ ಸಣ್ಣ WPC ಇದ್ರಲ್ಲಿ ನೋಡಿ, ಇದ್ರದ್ದು ಗ್ಯಾಪು ಈ ತರ ಅದೆಲ್ಲ ನೋಡಿ, ಈ ತರ ತುಂಬಾ ಕಸ್ಟಮರ್ಸ್ ಈ ತರ ಕೇಳ್ತಾರೆ. ಹೌದು. ನಮ್ಗೆ ಈ ತರ ನೋಡಿ ಇದಾಗಿದೆ, ಈ ತರ ಕೊಡಿ ಅಂತ ಹೇಳಿದಾಗ ಅಂತ ಕಸ್ಟಮರ್ಸ್ ಇದಿದೆ. ಇದ್ರಲ್ಲಿ ನಿಮ್ಗೆ 4 ಕಲರ್ಸ್ ಬರುತ್ತೆ ಸರ್. ಟೋಟಲ್ 4 ಕಲರ್ ಬರುತ್ತೆ ಇದರಲ್ಲಿ. ಹೌದು. ಅದೇ ಇದ್ರಲ್ಲಿ ನೋಡಿ ಸಾಫ್ಟ್ ಇದರ WPC ಅಲ್ಲೇ ಬಂದು ಫ್ಲಾಟ್ ಇದು ಬರುತ್ತೆ. 28 mm ಅಲ್ಲಿ ಫ್ಲಾಟ್ ಬರುತ್ತೆ. ಇದ್ರಲ್ಲಿ ನಿಮ್ಗೆ 5 ಕಲರ್ಸ್ ಬರುತ್ತೆ ಸರ್. ಸೈಜ್ ಬಂದು 9.6 ಫೀಟ್ ಲೆಂತ್, 8 ಇಂಚಸ್ ಅಗಲ ಬರುತ್ತೆ. ಅದೇ ತರ ಇದು PVC ಪ್ಯಾನಲ್ಸ್ ಅಂತ ಸರ್. PVC ಪ್ಯಾನಲ್? ಹೌದು. ಇವಾಗ ಇದು ಹೊಸದಾಗಿ ಇದು PVC ಪ್ಯಾನಲ್ಸ್ ಅಲ್ಲಿ ನೋಡ್ಬೇಕಂತ ಹೇಳಿದ್ರೆ ನಿಮ್ಗೆ ಬಂದು ಸಾಫ್ಟ್ ತರನೇ ಬರುತ್ತೆ. ಇದು ವಾಲು ಮತ್ತೆ ಸೀಲಿಂಗ್ ಇದನ್ನು 2 ಕಡೆ ಯೂಸ್ ಮಾಡ್ಕೊಬಹುದು. ಇದನ್ನ ನೋಡಿ, ಇದ್ರಲ್ಲಿ ಇದ್ರ 1/10 ಬರುತ್ತೆ ಸರ್ ಇದ್ರ ಸೈಜು. ಅದೇ ತರ. ಹೌದು. ಓಕೆ. ಇದ್ರಲ್ಲಿ ನೆಕ್ಸ್ಟ್ ನೋಡ್ಬೇಕಂತ ಹೇಳಿದ್ರೆ ಇದು ಫ್ಲಾಟ್ PVC ಪ್ಯಾನಲ್. ಸೇಮ್ ಇದು ಸೀಲಿಂಗು ಸಹ ಯೂಸ್ ಮಾಡಬಹುದು, ವಾಲ್ಗೂ ಮಾಡಬಹುದು. ವಾಲ್ಗೂ ಯೂಸ್ ಮಾಡಬಹುದು, ಸೀಲಿಂಗು ಯೂಸ್ ಮಾಡಬಹುದು, 2 ಕಡೆ ಕೂಡ ಯೂಸ್ ಮಾಡಬಹುದು. ಹೌದು ಸರ್. ಇದ್ರಲ್ಲಿ ನಿಮಗೆ 6 ಕಲರ್ ಬರುತ್ತೆ ಸರ್. ಟೋಟಲ್ 6 ಕಲರ್ ಬರುತ್ತೆ. 6 ಕಲರ್ಸ್ ಬರುತ್ತೆ. ಇದು ನಿಮಗೆ ಮಾಡಿರೋದು ಡೆಮೋ ವಿಡಿಯೋ ಒಂದು ತೋರಿಸ್ತೇನೆ. ಇಲ್ಲಿ ಕಸ್ಟಮರ್ ಪ್ಲೇಸ್ ಅಲ್ಲಿ ಇದೆ, ಕಸ್ಟಮರ್ ಪ್ಲೇಸ್ ತೋರಿಸ್ತೀನಿ. ಒಂದು ಶಾಪಿಗೆ ಯೂಸ್ ಮಾಡಿದ್ದಾರೆ. ಇದನ್ನ ಯಾವ ರೀತಿ ಯೂಸ್ ಮಾಡಿದ್ದಾರೆ ಅಂತ ನಿಮಗೆ ನಾನು ತೋರಿಸ್ತೀನಿ ಸರ್. ಓಕೆ ಮೇಡಮ್. ಮೇಡಮ್ ಏನು ಮೇಡಮ್ ಇಷ್ಟೊಂದು ವೆರೈಟಿಗಳು, ಇಷ್ಟೊಂದು ಡಿಸೈನ್ಗಳು ಇದಾವೆ, ಎಷ್ಟು ವೇರಿಯಸ್ಗಳು ಇದಾವೆ ಮೇಡಮ್ ಈಗಾಗಲೇ ನಿಮ್ಮದು? ಸೊ ಇಷ್ಟು ಪ್ರಾಡಕ್ಟ್ ನಾವು ಮೇಂಟೈನ್ ಮಾಡ್ತಾ ಇರೋದು, ನಮ್ಮ ಹತ್ರ 3 ವೇರ್ ಹೌಸ್ ಇರುತ್ತೆ ಸರ್. ಆದ್ರೆ ನಿಮ್ಮ ಹತ್ರ ಯಾವ ಪ್ರಾಡಕ್ಟ್ ನೀವು ಎಷ್ಟು ಪೀಸಸ್ ಬೇಕು ಕೇಳಿದ್ರು ನಿಮಗೆ 1 or 2 days ಅಲ್ಲಿ ಡೆಲಿವರಿ ಕೊಡ್ತೀವಿ. ನಮ್ಮ ಹತ್ರ ಎಲ್ಲ ಪ್ರಾಡಕ್ಟ್ಸ್ ಯಾವಾಗಲೂ ಸ್ಟಾಕ್ ಅಲ್ಲಿ ಇರುತ್ತೆ ಸರ್. ಓಕೆ ಮೇಡಮ್, ನಮ್ಮ ವೀಕ್ಷಕರಿಗೆ ಇನ್ನೇನು ಪ್ರಾಡಕ್ಟ್ಸ್ಗಳಿದಾವೆ ನಿಮ್ಮ ಸ್ಟೋರಲ್ಲಿ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಮೇಡಮ್. ಸೊ ಅದೇ ತರ ನಮ್ಮ ಹತ್ರ ಪ್ರಾಡಕ್ಟ್ಸ್ ಅಂತ ನೋಡ್ಬೇಕಂತ ಹೇಳಿದ್ರೆ ವಾಲ್ ಪೇಪರ್ಸ್ ಇದೆ, WPC ಎಕ್ಸ್ಟೀರಿಯರ್ ಪ್ಯಾನಲ್ಸ್ ಇದೆ, ಮತ್ತೆ ಫ್ಲೋರಿಂಗ್ ಗೆ ಬಂದು SPC ಫ್ಲೋರಿಂಗ್ ಇದೆ ಸರ್. ನಾನು ನಿಮಗೆ ತೋರಿಸ್ತೀನಿ ಅದ್ರ 3 ಪ್ರಾಡಕ್ಟ್ ಬಗ್ಗೆ. ಇದೇನು ಪ್ರಾಡಕ್ಟ್ ಮೇಡಮ್, ಏನು ಯೂಸ್ ಆಗುತ್ತೆ ಮೇಡಮ್ ಇಲ್ಲಿ ಪ್ರಾಡಕ್ಟ್? ಇದು ಬಂದು SPC ವುಡನ್ ಫ್ಲೋರಿಂಗ್ ಅಂತ. ಇದರಲ್ಲಿ ನಿಮಗೆ 6 ಕಲರ್ಸ್ ಬರುತ್ತೆ ಸರ್. ನೋಡಿ 6 ಕಲರ್ಸ್ ನಮ್ಮ ಶೋರೂಮ್ ಅಲ್ಲಿ ಡಿಸ್ಪ್ಲೇ ಮಾಡಿದೀವಿ.
ಮೇಡಮ್ ಇವೆಲ್ಲ ವಾಲ್ ಫ್ಲೋರಿಗೆ ಹಾಕ್ಸಿದ್ರೆ ಟೈಲ್ಸ್ ಹಾಕೋ ಅವಶ್ಯಕತೆನೇ ಇಲ್ಲ ಮೇಡಮ್. ಟೈಲ್ಸಿನ ದುಡ್ಡು ಪೂರ್ತಿ ಅವರಿಗೆ ಉಳಿತಾಯನೇ ಆಗ್ಬಿಡುತ್ತೆ. ಖಂಡಿತ ಸರ್. ಇದ್ರಲ್ಲಿ ನೋಡಿ ನಿಮಗೆ 6 ಕಲರ್ಸ್ ಅಂತ ಹೇಳಿದೆ ಗೊತ್ತಾ, 6 ಕಲರ್ಸ್ ಇಲ್ಲಿ ಡೆಮೋ ಮಾಡಿದ್ದೀನಿ. ಹೌದು ಮೇಡಮ್. ಇದ್ರಲ್ಲಿ ನಾವು ದಿನ ಒರೆಸ್ತೀವಿ, ಕಸ್ಟಮರ್ಸ್ ತುಂಬಾ ಜನ ಬರ್ತಾರೆ. ಆಲ್ಮೋಸ್ಟ್ ಹಾಕಿ ಇದನ್ನ 2 ಇಯರ್ಸ್ ಆಗ್ತಾ ಇದೆ, ಯಾವುದೇ ರೀತಿ ಕಂಪ್ಲೇಂಟ್ಸ್ ಇದುವರೆಗೂ ಇಲ್ಲ ಸರ್. ನೋಡಿ ಸರ್ 6 ಕಲರ್ಸ್ ಅಲ್ಲಲ್ಲೇ ಡೆಮೋ ಮಾಡಿದೀವಿ ಆಫೀಸಲ್ಲಿ. ಟೋಟಲ್ 6 ಕಲರ್ ಕೂಡ ನಿಮ್ಮ ಸ್ಟೋರ್ ಅಲ್ಲಿ ವಾಲಿಗೆ ಹಾಕಿದಿರಾ? ಹೌದು ಸರ್. ಓಕೆ ಮೇಡಮ್, ಇದೇನ್ ಪ್ರಾಡಕ್ಟ್ ಮೇಡಮ್, ಎಲ್ಲಿ ಯೂಸ್ ಆಗುತ್ತೆ ಮೇಡಮ್? ನೋಡಿ ಇದು WPC ಎಕ್ಸ್ಟೀರಿಯರ್ ಪ್ಯಾನಲ್ಸ್ ಅಂತ. ಓಕೆ. ಇದರಲ್ಲಿ ನಿಮಗೆ 4 ಕಲರ್ಸ್ ಬರುತ್ತೆ ಸರ್. 4 ಕಲರ್ಸ್ ಇಲ್ಲಿ ಡಿಸ್ಪ್ಲೇ ಮಾಡಿದೀವಿ. ಇದೇ ತರ ನೋಡಿ ಸರ್, ಇದು ಯಾವ ರೀತಿ ಇರುತ್ತೆ ಅಂತ, ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳಿದ್ರೆ ಕೆಳಗಡೆ ಒಡೆದೇ ಹೋಗ್ತಲ್ಲ, ಪೂರ್ತಿ ಗಟ್ಟಿ ಇದೆ. ಹೌದು ಸರ್. ಮಳೆ ಬಿಸಿಲು ಏನೇ ಬಂದ್ರೂ ಕಲರ್ ಶೇಡಿಂಗ್ ಆಗಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ ಸರ್. ಓಕೆ, ಯಾವುದೇ ತರ ಮಳೆ ಆಗಲಿ ಏನೇ ಆದ್ರೂ ಕೂಡ ಯಾವುದೇ ತರ ಶೇಡಿಂಗ್ ಆಗಲ್ಲ, ಯಾವುದೇ ತರ ಮುರಿದು ಹೋಗಲ್ಲ. ಎಕ್ಸ್ಟೀರಿಯರ್ ಪ್ರಾಡಕ್ಟ್ ಅಂತ ಹೇಳಿರ್ತೀವಲ್ವಾ, ಎಕ್ಸ್ಟೀರಿಯರ್ ಅಂತ ಹೇಳಿದ್ರೆ ಖಂಡಿತ ಮಳೆ ಬಿಸಿಲು ಎಲ್ಲಾನು ಬರುತ್ತೆ. ಸರ್ ಇದು ಇನ್ನು ಕೆಲಸ ಪ್ರಾಸೆಸ್ ಅಲ್ಲಿ ಇದೆ. ಓಕೆ, ಕಂಪ್ಲೀಟ್ ವಿಡಿಯೋ ಆಗಿದ ತಕ್ಷಣ ನೆಕ್ಸ್ಟ್ ವಿಡಿಯೋ ಅಲ್ಲಿ ತೋರಿಸ್ತೀವಿ ನೋಡಿ ಯಾವ ರೀತಿ ಇದೆ ಅಂತ. ಈಗ ಆಲ್ರೆಡಿ ಇದು ಪ್ರೊಸೆಸಿಂಗ್ ಅಲ್ಲಿ ಇದೆ, ವರ್ಕ್ ನಡೀತಿದೆ. ಓಕೆ, ಇದು ಎಲ್ಲಿ ಸ್ಟಾರ್ಟ್ ಆಗುತ್ತೆ ಈ ಪ್ಯಾನೆಲ್, ಎಲ್ಲಿ ಮುಗಿಯುತ್ತೆ ಅಂತಾನೆ ನಿಮಗೆ ಗೊತ್ತಾಗಲ್ಲ. ಹೌದು ಮೇಡಮ್, ಎಲ್ಲಿ ಗ್ಯಾಪ್ ಕಾಣಲ್ಲ, ಏನೂ ಇಲ್ಲ. ನೋಡಿ ಔಟ್ಲುಕ್ ಯಾವ ತರ ಇದೆ ಅಂತ. ಅದೇ ತರ ಈ ರೂಮ್ ಅಲ್ಲಿ ಈ ವಾಲ್ ನ ಹೈಲೈಟ್ ಮಾಡಕ್ಕೆ ನಾವು WPC ಪ್ಯಾನಲ್ಸ್ ಯೂಸ್ ಮಾಡಿದೀವಿ. WPC ಪ್ಯಾನಲ್. ಹೌದು ಸರ್. ಒಳ್ಳೆ ರಿಚ್ ಲುಕ್ ಕೊಡ್ತಿದೆ ಮೇಡಮ್ WPC ಪ್ಯಾನಲ್ ಅಂತ ಇದಕ್ಕೂ. ಹೌದು ಸರ್. ನೋಡಿ ಅದೇ ತರ ಸಾಫಿಟ್ ನಾನು ಹೇಳಿದೆ ಗೊತ್ತಾ ನಿಮಗೆ, ಸಾಫಿಟ್ ಅಲ್ಲಿ ಫ್ಲೂಟೆಡ್ ಪ್ಯಾನಲ್ಸ್ ಅಂತ ಅದನ್ನು ಮೇಲೆ ಹಾಕಿದೀವಿ ನೋಡಿ ಸರ್. ಓಕೆ, ಎಲ್ಲ ಗ್ರಾನೈಟ್ ಶೀಟು ಡೋರ್ಗೂ ಯೂಸ್ ಮಾಡಬಹುದು. ಖಂಡಿತ ಸರ್. ಇದು ನೆಕ್ಸ್ಟ್ ಪ್ರಾಡಕ್ಟ್ಸ್ PVC ಪಾರ್ಟಿಷನ್ ಅಂತ. ಈ ಪ್ರಾಡಕ್ಟ್ ಯೂಸ್ ಮಾಡಿ ನೀವು ಒಂದು ವಾಲೆ ಕ್ರಿಯೇಟ್ ಮಾಡಬಹುದು. ಇವಾಗ ಪಾರ್ಟಿಷನ್ ಅಂತ ಹೇಳಿದ್ರೆ ನೀವು ಗೋಡೆ, ಇವಾಗ ಒಂದು ರೂಮ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಗೋಡೆ ಕಟ್ಟಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಮತ್ತೆ ಅದೇ ತರ ಪ್ಲೈವುಡ್ ಹಾಕಿ ಮಾಡಬೇಕು ಅಂತ ಪ್ಲೈವುಡ್ಗೆ ಬಂದು ಲೈಫ್ ಇರಲ್ಲ ಸರ್. ಅದೇ PVC ಪಾರ್ಟಿಷನ್ಗೆ ನಿಮ್ಗೆ ಲೈಫ್ ಇರುತ್ತೆ. ಇದನ್ನ ಯೂಸ್ ಮಾಡಿ ಒಂದು ಕ್ಯಾಬಿನ್ ಕ್ರಿಯೇಟ್ ಮಾಡ್ಬೋದು. ಆಫೀಸ್ಗಳಲ್ಲಿ, ಕಮರ್ಷಿಯಲ್ ಪ್ಲೇಸ್ಗಳಲ್ಲಿ, ಹಾಸ್ಪಿಟಲ್ಗಳಲ್ಲಿ ಎಲ್ಲ ಕಡೆ ಯೂಸ್ ಮಾಡ್ಬೋದು. ಅದೇ ಥರ ಇದು ನೋಡ್ಬೇಕಂತ ಹೇಳಿದ್ರೆ ಈ ಕಡೆ ಮುಂದೆ ಇದು ಯಾವ ರೀತಿ ಗೋಡೆ ಕಾಣಿಸುತ್ತೋ ಅದೇ ಥರನೇ ಹಿಂದೆ ಇರುತ್ತೆ. PVC ಪಾರ್ಟಿಷನ್ ಇವಾಗ ನೀವು ನೋಡಿ ಒಂದು ಇವಾಗ ಇದರಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ಪ್ಲೈವುಡಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಟೈಮ್ ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ಅದೇ ನಮ್ಮ PVC ಪಾರ್ಟಿಷನ್ ಯೂಸ್ ಮಾಡಿದಾಗ ನಿಮಗೆ ಟೈಮ್ ತುಂಬಾ, ಇವಾಗ ಒಂದು ಅರ್ಧ ಗಂಟೆಲಿ ಒಂದು ರೂಮ್ ಕ್ರಿಯೇಟ್ ಮಾಡ್ಬೋದು. ಅರ್ಧ ಗಂಟೆಲಿ ಒಂದು ರೂಮ್ ಕ್ರಿಯೇಟ್ ಮಾಡ್ಬೋದು. ಹೌದು, ಅರ್ಧ ಗಂಟೆಲಿ ಒಂದು ರೂಮ್ ಕ್ರಿಯೇಟ್ ಮಾಡ್ಬೋದು. ಅದೇ ತರ ಇದು ಬಂದು ನಿಮಗೆ 100% ರಿಯೂಸಬಲ್ ಪ್ರಾಡಕ್ಟ್ ಆಗಿರುತ್ತೆ. ಒಂದ್ ಕಡೆಯಿಂದ ಇದನ್ನ ಇನ್ನೊಂದ್ ಕಡೆ ಖಂಡಿತ ಶಿಫ್ಟ್ ಮಾಡ್ಬೋದು. ಇವಾಗ ನೀವು ಒಂದು ಆಫೀಸ್ನ ಒಂದು 2 ಇಯರ್ಸ್ ಲೀಸಿಗೆ ತಗೊಂಡಿದ್ದೀರಾ ಅಂತ ಹೇಳಿದ್ರೆ ಈ ಕ್ಯಾಬಿನ್ ಯಾವ್ದು ರೀತಿ ನೀವು ಹಿಂಗ್ ಮಾಡಿದೀರೋ ಅದೇ ತರ ಮತ್ತೆ ತಗೊಂಡೋಗಿ ಇನ್ನೊಂದ್ ಕಡೆ ಇನ್ಸ್ಟಾಲ್ ಮಾಡ್ಕೊಬಹುದು. ಅದ್ರಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ ನಿಮಗೆ 5+ ಪ್ಯಾಟರ್ನ್ಸ್ ಬರುತ್ತೆ. ವುಡ್ ಫಿನಿಶಿಂಗ್ ಅಲ್ಲೂ ಬರುತ್ತೆ ನೋಡಿ ಸರ್. ವುಡ್ ಫಿನಿಶಿಂಗ್ ಅಲ್ಲಿ ಆಗಿರ್ಬೋದು, ಕಲರ್ ಅಲ್ಲಿ ಆಗಿರ್ಬೋದು, ಪ್ರತಿಯೊಂದು ಟೋಟಲ್ 5 ಕಲರ್ ಅಲ್ಲಿ ಸಿಗುತ್ತೆ. ಹೌದು ಸರ್. ಅದೇ ತರ ಇದನ್ನ ಇವಾಗ ನೀವು ಪ್ಲೈವುಡ್ ಅಲ್ಲಿ ಮಾಡಿದ್ರೆ ಇದ್ರ ಮೇಲೆ ಶೀಟ್ ಹಾಕಬೇಕು, ಸ್ಟಿಕರ್ ಅಂಟಿಸಬೇಕು, ಆ ತರ ಇರುತ್ತೆ. ಬಟ್ ಇದ್ರಲ್ಲಿ ನಿಮ್ಗೆ ಯಾವುದೇ ನೆಸೆಸರಿ ಇರಲ್ಲ ಆ ತರ. ಬಿಸ್ನೆಸ್ ಆಪರ್ಚುನಿಟಿ ಏನಾರ ಕೊಡ್ತಾ ಇದ್ರಾ ಮೇಡಮ್ ನಿಮ್ಮ ಕಂಪನಿಯಿಂದ? ಹೌದು ಸರ್, ನಮ್ಮ ಕಡೆಯಿಂದ ಇವಾಗ ಕರ್ನಾಟಕ ಮತ್ತು ಗೋವಾಗೆ ನಮಗೆ ಡೀಲರ್ಸ್ ಎಲ್ಲ ಬೇಕಿರ್ತಾರೆ. ಇವಾಗ ಈ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಹತ್ರ ಕೇವಲ 5 ಲಕ್ಷ ಇದ್ರೆ ಸಾಕು ಸರ್. ಇವಾಗ ಬಿಸ್ನೆಸ್ನ ಖಂಡಿತ ಅವ್ರು ಶುರು ಮಾಡ್ಬೋದು. ಅವ್ರು ಬಿಸ್ನೆಸ್ ಈಗ ಶುರು ಮಾಡ್ತೀರಾ ಅಂತ ಹೇಳಿದ್ರೆ ಅವ್ರಿಗೆ ಯಾವ ರೀತಿ ಬಿಸ್ನೆಸ್ಸಿಗೆ ಯಾವ ರೀತಿ ಸಪೋರ್ಟ್ ಮಾಡಬೇಕು, ಅದೇ ಥರ ಅವ್ರಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಸಪೋರ್ಟ್ ಆಗಲಿ, ಆರ್ಕಿಟೆಕ್ಟ್ ಸಪೋರ್ಟ್ ಆಗಲಿ ಎಲ್ಲ ಕಡೆ ನಮ್ಮ ಕಡೆಯಿಂದ ಮಾಡಿಕೊಡ್ತೀವಿ ಸರ್. ಮತ್ತು ಈಗ ಅವರು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದಾಗ ಅವರಿಗೆ ಬಂದು ಬೇಕಾಗಿರೋದು ಒಂದು ಶೋರೂಮ್ ಮಾಡಬೇಕಾಗಿರುತ್ತೆ. ಅದಕ್ಕೆ ನಮ್ಮ ಕಡೆಯಿಂದ ಕಾರ್ಪೆಂಟರ್ ಸಪೋರ್ಟಿಂದ ಹಿಡಿದು ಎಲ್ಲ ಸಪೋರ್ಟು ನಾವು ಮಾಡಿಕೊಡ್ತೀವಿ. ಅವ್ರಿಗೆ ಒಂದು 5 ಲಕ್ಷ ಇದ್ದು ಅವರು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಒಂದು ಒಳ್ಳೆ ಬಿಸ್ನೆಸ್ ಆಗಿರುತ್ತೆ ಮತ್ತು ಅವ್ರು ಒಂದು ಸಕ್ಸಸ್ ಬಿಸ್ನೆಸ್ ಮಾಡ್ಬೋದು. ಓಕೆ, ಸ್ಟೋರ್ ನೇಮು, ನಿಮ್ಮ ಸ್ಟೋರ್ ಎಲ್ಲಿ ಬರುತ್ತೆ, ಓಪನಿಂಗ್ ಮತ್ತು ಕ್ಲೋಸಿಂಗ್ ಟೈಮ್ನ ಇನ್ನೊಂದ್ಸರಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಮೇಡಮ್. ಸರ್, ನಮ್ಮ ಆಫೀಸ್ ನೇಮ್ ಬಂದು ಜಯಂ ಪಾಲಿಗ್ರಾನೈಟು. ನಮ್ಮ ಶಾಪ್ ಕ್ಲೋಸಿಂಗ್ ಟೈಮ್ ಬಂದು ಮಾರ್ನಿಂಗ್ 9:30 ಈವ್ನಿಂಗ್ 7ವರೆಗೂ ಇರುತ್ತೆ. ಸಂಡೇಸ್ ಬಂದು 9:30 2 o'clock ವರೆಗೂ ಇರುತ್ತೆ. ನಮ್ಮ ಆಫೀಸ್ ಬಂದು ದೊಡ್ಡ ಬಾನಸವಾಡಿ ರಾಮೂರ್ತಿ ನಗರ ಮೇನ್ ರೋಡಲ್ಲಿದೆ ಸರ್.